ಬಟ್ಟೆ ತಗೊಂಡಿದ್ದಾಳೆ. ನಂಗೆ ಗೊತ್ತು ಅದ್ರಲ್ಲಿ ಯಾವುದು ತಗೊಳಲ್ಲ. ಈಗ ಅಯ್ಯೋ ಸಿಕ್ಕುತ್ತೋ ಇಲ್ವೋ ಬಟ್ಟೆ ಅನಿಸ್ತದೆ. ತಗೊಳ್ಳೋದು ಒಂದೇ ಒಂದು ಬಟ್ಟೆ, ಆ ಒಂದು ಬಟ್ಟೆನೂ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಹೆಂಗೆ ಅಲ್ವಾ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ರಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ಎದ್ದೆ, ಇವತ್ತು ಸಂಡೇ, ಈಗ 10 o'clock ಆಗಿದೆ. ದಿನ ಬೆಳಗ್ಗೆ 6 ಗಂಟೆಗೆ ಎದ್ದೇಳೋದಲ್ವ. ಸೊ ಸಂಡೇ ಒಂದು ದಿನ ಆರಾಮಾಗಿ ನೀಟಾಗಿ ಎದ್ದೇಳೋದು. ಆ್ಯಂಡ್ ನೆನ್ನೆ ಸ್ವಲ್ಪ ಕೆಲಸ ಇತ್ತು, ಎಲ್ಲ ಹೊರಗಡೆ ಹೋಗಿದ್ದೆ. ಸೊ ಇವತ್ತು ಏನಂತ ಅಂದರೆ, ನಾನು ಅಮ್ಮ ಸೌಜು ಎಲ್ಲ ಇವತ್ತು ಶಾಪಿಂಗ್ ಹೋಗೋಣ ಅಂತ. ಶಾಪಿಂಗ್ ಮಾಡ್ತಾ ಇರೋಳು ನಾನು ಒಬ್ಬಳೇ ಆ್ಯಕ್ಚುಲಿ. ಬಿಕಾಸ್ ನನ್ನ ಬರ್ಡೇಗೆ ನಾನು ಆನ್ಲೈನಲ್ಲಿ ತುಂಬ ಕಡೆ ನೋಡಿದೆ, ನನಗೆ ಯಾವುದು ಇಷ್ಟ ಆಗಲಿಲ್ಲ. ಆ್ಯಂಡ್ ಅದನ್ನ ತರಿಸಿದ್ಮೇಲೆ ಬರ್ಡೇಗಲ್ವಾ, ಸೊ ಸ್ವಲ್ಪ ಸ್ಪೆಷಲ್ ಆಗಿರ್ಬೇಕಲ್ವ, ಅದನ್ನೆಲ್ಲ ಹಾಕಿ ನೋಡಬೇಕು. ಮತ್ತು ಅದು ಬಂದು ಅದು ರಿಟರ್ನ್ ಆಗೋಷ್ಟೊತ್ತಿಗೆ ಅಷ್ಟು ಟೈಮ್ ಇಲ್ಲ. ಸೊ ಆ್ಯಂಡ್ ಆಫರ್ಸ್ಗಳೆಲ್ಲ ನಡೀತಾ ಇದೆ. ಸೊ ಇವತ್ತು ಹೋಗಿ ನನ್ನ ಬರ್ಡೇ ಡ್ರೆಸ್ ಎಲ್ಲ ಹಾಕಿ ನೋಡಿ ಇಷ್ಟ ಆದರೆ ತೊಗೊಳ್ತೀನಿ. ಸೊ ನೋಡೋಣ ಹೇಗಿರುತ್ತೆ ಇವತ್ತಿನ ಡೇ ಅಂತ. ಅದೇನೇ ಇವತ್ತು ಫುಲ್ ಶಾಪಿಂಗ್ ಡೇ. ಬಟ್ ಎಷ್ಟು ತೊಗೊಳ್ತೀನೋ ಗೊತ್ತಿಲ್ಲ, ಒಂದು ಕೈಂಡ್ ಆಫ್ ವಿಂಡೋ ಶಾಪಿಂಗ್ ಅಂತಲೂ ಹೇಳ್ಬೋದು. ಸೊ ಈಗ ಫ್ರೆಶ್ ಅಪ್ ಎಲ್ಲ ಆಗಿ ತಿಂಡಿ ಮಾಡಿಕೊಂಡು ಹೊರಡಬೇಕು. ಇವತ್ತು ಸಂಡೇ ಅಲ್ವಾ, ಸೊ ಎಲ್ಲರಿಗೂ ರಜಾ ಅಂತ ನಮ್ಮಮ್ಮನೂ ಆರಾಮಾಗಿ ಇವಾಗ ನಮ್ಮ ಜೊತೆನೇ ಇದ್ದರು. ಈಗ ತಿಂಡಿ ರೆಡಿ ಆಗ್ತಾ ಇದೆ, ಮಸಾಲೆ ರೊಟ್ಟಿ ಮಾಡಿದ್ದಾರೆ. ಸೊ ತಿನ್ಕೊಂಡು ರೆಡಿಯಾಗಿ ಹೋಗೋದು. ಸೊ ರೆಡಿ ಎಲ್ಲ ಆದಮೇಲೆ ಮುಗಿಸಿತ್ತು. ಸೊ ಆಟೋ ಎಲ್ಲ ಬುಕ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ನಿಲ್ಲಿಸಿದ್ದಾರೆ. ಆ್ಯಂಡ್ ಈ ಥರ ಎಲ್ಲ ರೆಡಿಯಾಗಿದ್ದಾರೆ. ಎಲ್ಲ ಹಾಯನಿ ಎಲ್ಲ ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ. ಸೊ ಹೆಂಗೆ ಸಿಗುತ್ತೆ ಏನು ಅಂತ ನೋಡಬೇಕು. ನನಗಂತೂ ಇನ್ನು ತಲೆಗೆಟ್ಟೋಗಿದೆ. 2 ವಾರದಿಂದ, 1 ವಾರ ಆಯಿತಾ, 1 ವಾರದಿಂದ ಎಲ್ಲ ಆ್ಯಪು ಹುಡುಕಾಡ್ಬಿಟ್ಟಿದ್ದೀನಿ. ಆ್ಯಂಡ್ ಫುಲ್ ಮಳೆ ಕೂಡ ಬರ್ತಾ ಇದೆ. ನೋಡೋಣ ಹೆಂಗೆ ಸಿಗುತ್ತೆ ಬಟ್ಟೆ ಅಂತ. ಸಿಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಎಲ್ಲ ಹಾಕಿ ನೋಡಿ, ಫಸ್ಟ್ ಎಲ್ಲ ಕಡೆನೂ ಹೋಗಿ ಹಾಕಿ ನೋಡಿ, ಆಮೇಲೆ ಒಂದಷ್ಟು ಸೆಲೆಕ್ಟ್ ಮಾಡಿಕೊಂಡು ಅದಾದಮೇಲೆ ಯಾವ್ದು ತೊಗೊಳ್ಳೋದು ಅಂತ ಯೋಚನೆ ಮಾಡ್ತೀನಿ. ಸೊ ಬನ್ನಿ ಇವಾಗ ಫೋರಮ್ ಮಾಲ್ಗೆ. ಈಗ ಫೋರಮ್ ಮಾಲ್ ಅಲ್ಲ, ಅದು ಸಿಟಿ ಸೆಂಟರ್ ಸಮಥಿಂಗ್ ನೆಕ್ಸಸ್ಸು. ಸೊ ಅಲ್ಲಿಗೆ ಹೋಗ್ತಾ ಇದ್ವಿ. ಸೊ ಬನ್ನಿ ಹೇಗಿರುತ್ತೆ ಏನು ಅಂತ ತೋರಿಸ್ತೀನಿ. ವೆಸ್ಟ್ ಸೈಡಿಗೆ ಬಂದಿದ್ದೀವಿ ಇವಾಗ. ಅಕ್ಕಂಗೆ ಲೈಫ್ ಸ್ಟೈಲಲ್ಲಿ ಯಾವುದು ಇಷ್ಟ ಆಗಿಲ್ಲ. ನಾನು ಎಲ್ಲ ಹೋಗಿದ್ವಿ, ಲೈಫ್ ಸ್ಟೈಲ್ ಅಲ್ಲ, ಲೈಫ್ ಸ್ಟೈಲ್ಗೆ ಹೋಗಿದ್ವಿ. ಅಲ್ಲಿ ನನಗೆ ಯಾವುದೂ ಇಷ್ಟನೇ ಆಗಲಿಲ್ಲ. ಹಾಕಿ ನೋಡಿದೆ, ಬಟ್ ಇಷ್ಟ ಆಗಲಿಲ್ಲ. ಇಷ್ಟ ಆಗಿದ್ದು ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ಅಂದರೆ ಆ ಮೆಟೀರಿಯಲ್ಗೆ ಅದು ನಿಜವಾಗ್ಲೂ ಕಾಸ್ಟ್ಲಿ ಅನ್ನಿಸ್ತು. ಸೊ ಇವಾಗ ವೆಬ್ಸೈಟಿಗೆ ಬಂದಿದ್ದೀವಿ. ಇಷ್ಟು ಇನ್ನು ಹುಡುಕ್ತಾ ಇದ್ದೀನಿ, ನನಗಿನ್ನೂ ಸ್ಯಾಟಿಸ್ಫೈ ಆಗಿಲ್ಲ. ಸೊ ನೋಡೋಣ ಸಿಕ್ಕುತ್ತೋ ಇಲ್ವೋ ಅಂತ. ನನಗೆ ಯಾಕೋ ಈಗ ಅಯ್ಯೋ ಸಿಕ್ಕುತ್ತೋ ಇಲ್ವೋ ಬಟ್ಟೆ ಅನಿಸ್ತದೆ. ತೊಗೊಳ್ಳೋದು ಒಂದೇ ಒಂದು ಬಟ್ಟೆ, ಆ ಒಂದು ಬಟ್ಟೆನೂ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಹೆಂಗೆ ಅಲ್ವಾ. ಸೊ ನೋಡ್ತೀನಿ. ಇಲ್ಲೂ ಇಷ್ಟ ಆಗಲಿಲ್ಲ ಅಂದರೆ ಯಾವ ಆ್ಯಪಲ್ಲೂ ಕೂಡ ಸಿಗ್ತಾಯಿಲ್ಲ. ಯಾವ ಆ್ಯಪಲ್ಲೂ ಕೂಡ ಸಿಗ್ತಾಯಿಲ್ಲ ನನಗಂತೂ. ಇಷ್ಟು ಬಟ್ಟೆ ತಗೊಂಡಿದ್ದಾಳೆ. ನಂಗೆ ಗೊತ್ತು ಅದ್ರಲ್ಲಿ ಯಾವುದು ತಗೊಳಲ್ಲ. ಹೇಳೋಕ್ಕಾಗಲ್ಲ, ನನಗೆ ಚೆನ್ನಾಗಿ ಕಾಣಿಸ್ತಾರೆ. ಅದೇದೋ ತೋರಿಸ್ತಾ ಇದ್ದಾರೆ. ಏನಂತ ಅಂದರೆ ಕಿಡ್ಸ್ ಸೆಕ್ಷನ್ನೇ ಚೆನ್ನಾಗಿ ಅನಿಸ್ತಾ ಇದೆ ನನಗೆ. ಆಮೇಲೆ ಎಷ್ಟು ಕ್ಯೂಟ್ ಆಗಿರೋ ಬಟ್ಟೆಗಳಿದೆ ಗೊತ್ತಾ. ಹತ್ರ ಹಿಡಿಬೇಡ ಗುರು, ಕ್ಯೂಟ್ ಆಗಿರೋದು ಅನಿಸುತ್ತೆ. ಹಾಕ್ಬಿಟ್ಟು ನೋಡ್ತೀನಿ. ಫೈನಲಿ ತೋರಿಸಲ್ಲ ಯಾವ ಬಟ್ಟೆ ಅಂತ. ಫೈನಲಿ ಒಂದು ಸೆಲೆಕ್ಟ್ ಮಾಡಿದ್ದೀನಿ. ನೋಡ್ತೀನಿ, ಬೇರೆ ಇನ್ಯಾವುದಾದ್ರು ಇಷ್ಟ ಆದರೆ ಆನ್ಲೈನಲ್ಲಿ ಅದನ್ನ ಆರ್ಡ್ರ್ ಮಾಡ್ತೀನಿ. ಬಟ್ ಇದೆರಡು ನೈಲ್ ಪಾಲಿಶ್ ತೊಗೊಂಡೆ, ಅದು ಪರ್ಫ್ಯೂಮ್ ನೋಡ್ತಾ ಇದ್ದೀನಿ ಇವಾಗ. ಸೊ ಬಿಲ್ ಮಾಡಿಸ್ಕೊಂಡು ಏನಾದರೂ ತಿನ್ಕೊಂಡು ಓಡೋದು ಅಷ್ಟೆ. ಫೈನಲಿ ಆಫ್ಟರ್ 1 hour. ಸೊ ಆರ್ಡರ್ ಆಗಿ ತುಂಬ ಹೊತ್ತಾಯಿತು, ವೆಯ್ಟಿಂಗ್. ಜನ ನೋಡಿದ್ರೆ ಇಷ್ಟೊಂದು ಜನ ನಾನು ನೋಡೇ ಇರಲಿಲ್ಲ. ನೀನು ನೋಡಿದ? ಇದೇ ಫಸ್ಟ್ ಅಲ್ವಾ. ಇವತ್ತು ಸಂಡೇ ಬೇರೆ ಅಲ್ವಾ, ಅದಕ್ಕೇ ಈ ಥರ ಆಗ್ತಾ ಇದೆ. ಆರ್ಡರ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೂ ಮತ್ತೆ ಈ ರಶಲ್ಲಿ ಇನ್ನೂ ಒಂದು ಅರ್ಧ ಗಂಟೆ ಆಗುತ್ತೆ ಅನಿಸುತ್ತೆ. ಸೊ
ಎಲ್ಲ ತಿಂತಾ ಇದ್ವಿ. ನನಗಿದು ಹೆವಿ ಇಷ್ಟ, ಬ್ಲೂಬೆರಿ ಥಿಕ್ ಶೇಕ್. ಆ್ಯಂಡ್ ಮೇಡಮ್ ಅವರು ಕೋಕ್ ತೊಗೊಂಡಿದ್ರೆ. ಹೇಗಿದೆ ಹೇಗಿದೆಯಮ್ಮ? ಚೆನ್ನಾಗಿದ್ಯಾ? ಮಾರ್ನಿಂಗ್ ಬಂದಿದ್ದು ಹೆಂಗೆ ಅನಿಸ್ತು? ಕೇಳಿಸ್ತಾ ಇರೋ ಮಾಡ್ತಿಲ್ಲ. ಏನು ಗೊತ್ತಾ, ನಮ್ಮಮ್ಮ ನನಗೆ 1 ಕೋಟಿ ಕೊಡ್ತೀನಿ ಅಂದ್ರೆ ನನ್ನ ಜೊತೆ ಶಾಪಿಂಗ್ಗೆ ಮಾಲ್ಗೆ ಬರಲ್ವಂತೆ. ಬಿಕಾಸ್ ನಾನು 2 hours ಆಯ್ತಾ ಬಂದು 1 o'clock 1:30 ಏನೋ ಬಂದಿದ್ದು. ಸೊ ಇವಾಗ ತಿಂತಾ ಇದ್ದೀವಿ. ಇಲ್ಲಿ ತುಂಬ ಜನ ಬೇರೆ ಇದ್ರೆ ಇವತ್ತು ಆರ್ಡರ್ ಆಗಿದ್ದು ಲೇಟ್ ಆಯ್ತಾ. ಸೊ ನಮ್ಮಮ್ಮನ ಹೊರಗಡೆ ಕೂರಿಸಿದ್ವಿ. ನಮ್ಮಮ್ಮ ನನಗೆ ಮಿಸ್ ಕಾಲು ಬರಲಿ ಇನ್ನೂ ಬಂದಿಲ್ವಲ್ಲ ಅಂತ. ಸೊ ನನ್ನ ಜೊತೆ ಇನ್ನೊಂದ್ಸತಿ ಅವ್ರ ಮಾಲ್ಗೆ ನನ್ನ ಬಟ್ಟೆ ತೊಗೊಳಕ್ಕೆ ಎಲ್ಲ ಬರಲ್ವಂತೆ. ಸೊ ಇದೇ ಅವರ ರಿವ್ಯೂ. ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ಎಫೆಕ್ಟ್ ಇದು. ಮಾಲ್ ಫುಲ್, ಅದು ಫುಡ್ ಕೋರ್ಟಲ್ಲಂತೂ ಹೆವಿ ರಶ್ ಇದೆ. ಆ ಕಡೆ ಸೈಡ್ ಆ್ಯಕ್ಚುಲಿ ನಾವು ಅಲ್ಲಿ ಪಿಜ್ಜಾ ತೊಗೊಳ್ಳೋಣ ಅಂತ ಬಂದ್ವಿ. ಬಟ್ ಸೊ ಅದೇ ಹಾಗಾಗಿ ಅಲ್ಲಿ ಫುಲ್ ಆ ಸೈಡ್ ಅಂತೂ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಇಲ್ಲಿ ಸ್ವಲ್ಪ ಖಾಲಿ ಇರುತ್ತೆ ಅಂತ ಬಂದ್ವಿ. ಬಟ್ ಇಲ್ಲೂ ತುಂಬ ಹೊತ್ತು ನಾವು ಅಲ್ಲಿ ಕೂತಿದ್ವಿ. ಆ್ಯಕ್ಚುಲಿ ಆರ್ಡರ್ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬಂದರೆ ಅಷ್ಟೊತ್ತಿಗೆ ಯಾರೋ ಎದ್ದೋದ್ರು. ಸೊ ಇಲ್ಲೇ ಒಂದು ಕೂತ್ಕೊಂಡ್ಬಿಟ್ವಿ. ಸೊ ಸ್ವಲ್ಪ ತಿಂದು ಮತ್ತೆ ಸಿಟಿ ಕಡೆ ಸ್ವಲ್ಪ ಹೋಗಬೇಕು. ಸಿಟಿ ಕಡೆ ಒಂದು ಸ್ವಲ್ಪ ಶಾಪಿಂಗ್, ಆಮೇಲೆ ಏನಾದ್ರು ಸಿಟಿಲಿ ತೊಗೋಬೇಕು. ಸೊ ಇವತ್ತು ಅಲ್ಲೂ ಇಲ್ಲ, ಫುಲ್ ಇವತ್ತು ಡೇ ಫುಲ್ ಶಾಪಿಂಗ್. ಆ್ಯಂಡ್ ತೊಗೊಂಡೆ ಒಂದು ಡ್ರೆಸ್ನ ಅಷ್ಟೇ. ಆಮೇಲೆ ಸಿಟಿಗೆ ಹೋದ್ಮೇಲೆ ತೋರಿಸ್ತೀನಿ ಸಿಟಿಲಿ ಏನೇನು ತೊಗೊಳ್ತೀನಿ. ಮೈಸೂರು ವೆದರ್ ಹಿಂಗಿದೆ. ಪ್ಯಾಲೆಸ್ನ ಇಲ್ಲಿಂದಲೇ ನೋಡ್ಕೊಬಿಡಿ ಎಲ್ಲರೂ. ಟ್ರಾಫಿಕ್ ಮೈಸೂರಲ್ಲಿ ಮುಂಚೆ ಎಲ್ಲ ಟ್ರಾಫಿಕ್ಗೆ ಅಂತ ಇರಲಿಲ್ಲ. ಇವಾಗ ಆ್ಯಕ್ಚುಲಿ ಜಾಸ್ತಿನೇ ಆಗಿದೆ ಅಲ್ವಾ? ಎಲ್ಲ ಸಂಡೇ ಹಾಲಿಡೇ ಆ್ಯಂಡ್ ಅಲ್ಲಿ ಟೂರಿಸ್ಟ್ ಜಾಸ್ತಿ ಆಗಿದ್ದಾರೆ. ಸೊ ಹಾಗಾಗಿ ಜನ ಜಾಸ್ತಿ. ನಮ್ಮಮ್ಮ ಬಳೆ ತಗೋತಾ ಇದ್ದಾರೆ. ಅವ್ರ ಸೈಜಿಗಂತೂ ಬಳೆ ಸಿಕ್ಕದೇ ಇಲ್ಲ. ಇದೆಯಾ ನಿನ್ ಸೈಜ್? ಅವ್ರಿಗೆ ಯಾವಾಗ್ಲೂ ಬಳೆ ಅವ್ರ ಸೈಜ್ ಲಾಸ್ಟ್ ಸೈಜ್ ಇರುತ್ತೆ. ಮಾರ್ಕೆಟ್ ಮನೆಗೆ ಆಗ್ಲೇ ಬಂದ್ವಿ. ಆಕ್ಚುಲಿ ನಾವು ನಮ್ಮ ಅಣ್ಣ ಬಂದಿದ್ದ. ಸೊ ನಮ್ಮ ಅಣ್ಣನೂ ವಿಡಿಯೋದಲ್ಲೆಲ್ಲ ತೋರ್ಸಲ್ಲ, ಅವರೆಲ್ಲ ವಿಡಿಯೋದಲ್ಲಿ ಬರಲ್ಲ ಅಂತಾರೆ. ಸೊ ಬಜ್ಜಿ ಎಲ್ಲ ಮಾಡಿದ್ವಿ, ಕಾಫಿ ಕುಡಿದು. ಬೆಳಗ್ಗೆ ಮಸಾಲೆ ರೊಟ್ಟಿ ನಮ್ಮನೆ. ಸೊ ಮಸಾಲೆ ರೊಟ್ಟಿ ಎಲ್ಲ ತಿನ್ಕೊಂಡು ಸ್ವಲ್ಪ ಹೊತ್ತಿತ್ತು ಹೋದ. ಅವ್ನು ಹೋಗೋ ತನಕ ಸುಮ್ಮನೆ ಅವನ ಜೊತೆ ಮಾತಾಡ್ಕೊಂಡು ಕೂತಿದ್ದೆ. ಸೊ ಅವ್ನಿದ್ದಾಗಲೇ ರಸಗುಲ್ಲ ಮಾಡ್ಬೇಕಿತ್ತೇನೋ, ತಲೆಗೆ ಹೋಗ್ಲಿಲ್ಲ ನನಗದು. ಸೊ ರಸಗುಲ್ಲ ಮಾಡೋಣ ಅಂತ, ಬಿಕಾಸ್ ನಾಳೆ ಕಾಲೇಜಿಗೆ ತಗೊಂಡು ಹೋಗೋಣ ಅಂತ ಮಾಡ್ತಾ ಇದ್ದೀನಿ. ಹಾಲು ಕುದೀತಾ ಇದೆ. ಇವಾಗ ಹಾಲಿಗೆ ಲೆಮನ್ ಹಾಕೋಬೇಕು. ಲೆಮನ್ ಅಥವಾ ವಿನಿಗರ್ ಇರುತ್ತಲ್ವಾ, ವಿನಿಗರ್ ಹಾಕೊಂಡ್ರು ಓಕೆನೆ, ಆಪ್ಷನಲ್. ನಿಮಗೆ ಯಾವುದು ಮನೇಲಿ ಯಾವುದಿದೆ ಅದನ್ನ ಹಾಕೊಳ್ಳೋದು. ಇದು ಕುದಿತಾ ಇರ್ಬೇಕಾದ್ರೆ ಇದನ್ನ ಹಾಕಿನೂ ಸ್ವಲ್ಪ ಕುದಿಸ್ಬೇಕು, ಆಗ ಅದು ಬರುತ್ತೆ. ಏನದು ಪನ್ನೀರ್ ತರನೇ, ಇನ್ನೇನು ಪನ್ನೀರ್ನು ಹೀಗೆ ಮಾಡೋದು. ಹಾಲು ಒಡಿಬೇಕು. ನೋಡಿ ಈ ತರ ಆಗಿದೆ. ಸೊ ಈ ತರ ಆದ್ಮೇಲೆ ರೆಡಿ ಆಗಿರುತ್ತೆ. ಗ್ಯಾಸ್ ಆಫ್ ಮಾಡ್ಕೊಂಡ್ರೆ ಸಾಕು, ಇನ್ನೇನಿಲ್ಲ. ಅಂಡ್ ಈ ತರ ವೈಟ್ ಬಟ್ಟೆ ಇರುತ್ತಲ್ಲ, ಇದಕ್ಕೆ ಇದನ್ನ ಹಾಕಿದ್ರೆ ನೀರು ಏನಿರುತ್ತೆ ಅದೆಲ್ಲ ಹೋಗುತ್ತೆ. ಅಂಡ್ ಪನ್ನೀರ್ ತರ ಗಟ್ಟಿದೇನಿರುತ್ತೆ ಅದು ಇದ್ರಲ್ಲಿ ಸ್ಟೇ ಆಗುತ್ತೆ. ಸೊ ಅದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಅದನ್ನ ಗಟ್ಟಿಯಾಗಿ ಅದ್ರ ಮೇಲೆ ಏನಾದ್ರು ಪ್ರೆಸ್ ಮಾಡಿ ಬಿಡ್ಬೇಕು. ಸೊ ಅದ್ರೊಳಗಡೆ ಇರೋ ನೀರೆಲ್ಲ ಹೋಗುತ್ತೆ. ಸೊ ಆಗ ರಬ್ಬರ್ ತರ, ಅಂದ್ರೆ ಇದನ್ನೇ ಪನ್ನೀರ್ ಮಾಡೋದು. ಈಗ ಪನ್ನೀರ್ದು ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ನಾನ್ ಮಾಡ್ತಾ ಇರೋದು ರಸಗುಲ್ಲ. ಇನ್ನೊಂದೇನ್ ಗೊತ್ತಾ, ನನ್ ಬರ್ಡೇಗೆ ಇನ್ನೂ 17 days ಇದೆ ಅಲ್ವಾ. 17 days ಇದೆ. ಏನ್ ನಾಳೆ ಇರೋ ತರ ಶಾಪಿಂಗ್ ಹೋಗಿ ಬಂದಿದ್ದೀನಲ್ಲ ಅಂತ ಅನ್ಕೋಬೇಡಿ. ಬಿಕಾಸ್ ನಾನು ನೋಡ್ತಾ ಆಲ್ಮೋಸ್ಟ್ ಆಪ್ಗಳಲ್ಲೆಲ್ಲ 13 ಈ ತರ ಸಿಗ್ತಾ ಇದೆ ನನಗೆ ಡೆಲಿವರಿ ಆಗೋದು. ಆಗ ಪ್ರಾಡಕ್ಟ್ ಬಂದು ನಾನು ಹಾಕಿ ನೋಡಿ ನನ್ಗೆ ಇಷ್ಟ ಆಗಲಿಲ್ಲ ಅಂದ್ರೆ ಬರ್ಡೇ ನೆಕ್ಸ್ಟ್ ಡೇಗೆ ಪರದಾಡ್ಬೇಕಾಗ್ಬಿಡುತ್ತಲ್ವಾ. ಅದಕ್ಕೇನೆ ಈಗಲೇ ಹೋಗಿ ನೋಡ್ಕೊಂಡ್ ಬಂದೆ. ಸೊ ಇನ್ನೂ ಇದೆ ಆಫರ್ ಎಲ್ಲ ಇನ್ನೂ ಇದೆಯಲ್ಲ, ಮತ್ತೆ ಆಫರ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಬೇರೆ. ಸೊ ಆಗ ಮತ್ತೊಂದ್ಸತಿ ನಾನು ನಿಶಾ ಎಲ್ಲ ಇನ್ನೊಂದು ರೌಂಡ್ ಶಾಪಿಂಗ್ ಹೋಗಿ ಬರ್ತೀವಿ. ಕಾಲೇಜ್ ಮುಗಿದ್ಮೇಲೆ ಹಾಗೆ ಬರ್ತಾ ಆ ಕಡೆನೂ ಹೋಗಿ ಬರೋದು. ಸೊ ಎಸ್, ಜಾಸ್ತಿ ಮಾತಾಡೋದು ಬೇಡ, ವ್ಲಾಗ್ ಲ್ಯಾಗ್ ಆಗೋದು ಬೇಡ. ಉಂಡೆ ಮಾಡ್ಕೊಂಡಾಯ್ತು. ಸೈಜ್ ಅಂತೂ ಒಂದೇ ತರ ಇಲ್ಲ, ನಾನು ನಮ್ಮ ಇಬ್ರು ಮಾಡಿದ್ವಿ. ಬಟ್ ಯಾಕೋ ಈ ಸತಿ ಸ್ವಲ್ಪ ಕ್ರ್ಯಾಕ್ ತರ ಆಗಿದೆ. ಬಟ್
ಹಾಕಿ ನೋಡೋಣ ಏನಾಗುತ್ತೆ ಅಂತ. ಇಷ್ಟೊತ್ತು ಕುತ್ಕೊಂಡು ಮಾಡಿ ಅದೇನಾದ್ರು ಒಡೆದೋಗ್ಬಿಟ್ರೆ ಮಾತ್ರ ಎಷ್ಟು ಬೇಜಾರಾಗುತ್ತೆ ಅಂದ್ರೆ. ಸೊ ನಡಿ ಈಗ ಇದನ್ನ ಹಾಕ್ಬಿಟ್ಟು ನೋಡೋಣ. ನೀರು, ಸಕ್ಕರೆ ಮತ್ತೆ ಏಲಕ್ಕಿ ಹಾಕಿ ಈ ತರ ಕುದೀತಾ ಇದೆ. ಇದು ಪಾಕ ಬರೋದೇನಿಲ್ಲ. ಇದನ್ನ ನಿಧಾನಕ್ಕೆ ಒಂದೊಂದನ್ನೇ ಎಷ್ಟೆಷ್ಟೋ ಹಾಕಿ ಅದನ್ನ 10 ನಿಮಿಷ ಚೆನ್ನಾಗಿ ಬಿಡ್ಬೇಕಂತೆ. ಆ ಸೌಂಡ್ ಬರ್ತಾ ಇದೆ. ಸ್ವಲ್ಪ ಬೆಂದಿದ್ ಜಾಸ್ತಿ ಆಯ್ತು ಅನ್ಸುತ್ತೆ. ಬಟ್ ಪರ್ಫೆಕ್ಟ್ ಆಗಿ ಬಂದಿದೆ, ಸಖತ್ತಾಗಿ ಬಂದಿದೆ ಆಯ್ತಾ. ಬಿಸಿ ಕಣೆ ಮಲ್ಲೆ. ಚೆನ್ನಾಗಿದೆ ಟೇಸ್ಟ್ ಅಂತೂ. ನಿಜ ಹೇಳು, ಇದು ಚೆನ್ನಾಗಿದೆ, ನಿಜವಾಗ್ಲೂ ಸಕ್ಕತ್ತಾಗಿದೆ. ನಂಗಂತೂ ಹೆವಿ ಇಷ್ಟ ಆಯ್ತು. ಆಕ್ಚುಲಿ 11:15 ಏನೋ ಆಗಿದೆ ಟೈಮು. ರಸಗುಲ್ಲ ಮಾಡ್ತಾ ಆ್ಯಂಡ್ ನಾಳೆ ಕಾಲೇಜ್ಗೂ ಸ್ವಲ್ಪ ತೊಗೊಂಡು ಹೋಗ್ತೀನಿ. ನನ್ನ ಫ್ರೆಂಡ್ಸು ಎಲ್ಲ ಟೇಸ್ಟ್ ನೋಡಿ ಆಬ್ವಿಯಸ್ಲಿ ಚೆನ್ನಾಗಿದೆ ಅಂತಾನೆ ಅಂತಾರೆ. ಟೇಸ್ಟ್ ಕರೋ. ಏನಿದು? ಇವ್ರಿಗೋಸ್ಕರ ಕಾಯ್ತಾ ಇದ್ದೆ. ಎಲ್ಲ ಹೋಗಿದ್ಲು. ನಾನ್ ಮಾಡಿದ್ದು ನಿನ್ನೆ ಹೇಳಿಲ್ವೇನೆ ಸೌಜು. ನಿಜ. ಒಂದೊಂದೇ ಫಸ್ಟ್ ಒಂದೊಂದೇ ತಿನ್ನು, ಎಲ್ಲರಿಗೂ ಸಾಕಾಗ್ಬೇಕಲ್ಲ. ಹೇಗಿದೆ ಹೇಳಮ್ಮ ಬೇಗ. ಅಡಿ ಮಾಡ್ಬೇಡ. ಚೆನ್ನಾಗಿದೆ. ನಿಜ ಹೇಳು ನೀನು ಅಲ್ಲಿ. ಹೇಳೆ ಮೇಡಮ್. ತಿಂದು ಹೇಳಿ. ಇವ್ರೇ ಕೇಳ್ತಾ ಇದ್ದಿದ್ದು. ಮತ್ತೆ ಬ್ಲಾಗ್ ಅಲ್ಲಿ ನೋಡ್ಕೊಳ್ಳಿ, ಬ್ಲಾಗ್ ಅಲ್ಲಿ ಇದೆ ನಾನು ಮಾಡಿರೋದೆ ಅಂತ. ಬರ್ತಾರೆ ನಂಗೊಂದು ತಿನ್ಸ್ಬಿಡು. ಆಮೇಲೆ